service. ಬಾಹುಬಲಿ ಭುಜ ಮುರಿಯುವ ಯತ್ನ ಚಿತ್ರ ಬಿಡುಗಡೆಗೆ ತಮಿಳುನಾಡಿನಲ್ಲೂ ಅಡ್ಡಿ. ಬಾಹುಬಲಿ ಚಿತ್ರ ಭಾರತೀಯ ಇತಿಹಾಸದಲ್ಲಿ ಚರಿತ್ರೆ ಬರೆದ ಚಿತ್ರ ಎಂಬುದು ಜನಜನಿತ. ಬಾಹುಬಲಿಯ ಮುಂದುವರೆದ ಭಾಗವಾಗಿ ಇದೀಗ ಬಾಹುಬಲಿ 2 ಚಿತ್ರ ಬಿಡುಗಡೆಗೆ ಸಿದ್ಧವಾಗಿದೆ. ಮೂಲ ಚಿತ್ರ ಯಶಸ್ಸು ಸಾಧಿಸಿತ್ತಾದರೂ ಎರಡನೇ ಭಾಗ ಅನೇಕ ಸವಾಲುಗಳನ್ನ ಎದುರಿಸುವಂತಾಗಿದೆ. ಚಿತ್ರದ ಕಟ್ಟಪ್ಪ ಪಾತ್ರಧಾರಿ ಕಾವೇರಿ ಹೋರಾಟಗಾರರ ಬಗ್ಗೆ ನೀಡಿರುವ ವಿವಾದದ ಹಿನ್ನೆಲೆಯಲ್ಲಿ ಬಾಹುಬಲಿ 2 ಚಿತ್ರ ಬಿಡುಗಡೆಗೆ ಕನ್ನಡ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿದ್ರೆ, ಇದೀಗ ನೆರೆಯ ತಮಿಳುನಾಡಿನಲ್ಲೂ ಸಹ ಬಾಹುಬಲಿ 2ಗೆ ಸವಾಲು ಎದುರಾಗಿದೆ. ಬಾಹುಬಲಿ 2 ಏಪ್ರಿಲ್ 28ಕ್ಕೆ ರಿಲೀಸ್ ಮಾಡದಂತೆ ತಡೆ ಕೋರಿದ ಅರ್ಜಿಯೊಂದನ್ನ ಮದ್ರಾಸ್ ಹೈಕೋರ್ಟ್ ಮೆಟ್ಟಲೇರಿದೆ. ಬಾಹುಬಲಿ 2 ತಮಿಳು ಚಿತ್ರವನ್ನ ತಮಿಳುನಾಡಿನಲ್ಲಿ ಬಿಡುಗಡೆ ಮಾಡಲು ವಿತರಣಾ ಹಕ್ಕು ಪಡೆದಿರುವ ಶ್ರೀ ಗ್ರೀನ್ ಪ್ರೊಡಕ್ಷನ್ ವಿರುದ್ಧ ಚೆನ್ನೈ ಮೂಲದ ಎಸಿಇ ಮೀಡಿಯಾ ಮದ್ರಾಸ್ ಹೈಕೋರ್ಟ್ ಮೊರೆ ಹೋಗಿದೆ. ಶ್ರೀ ಗ್ರೀನ್ ಪ್ರೊಡಕ್ಷನ್ಸ್ ಮುಖ್ಯಸ್ಥ ಎಂಎಸ್ ಶರವಣನ್ ತಮ್ಮಿಂದ ಪಡೆದಿದ್ದ 1.8 ಕೋಟಿ ರೂಪಾಯಿ ಸಾಲ ಮರುಪಾವತಿ ಮಾಡಿಲ್ಲ. ಆ ಹಣ ವಾಪಸ್ ನೀಡುವವರೆಗೆ ಚಿತ್ರ ಬಿಡುಗಡೆಗೆ ತಡೆ ನೀಡಬೇಕೆಂದು ಎಸಿಇ ಮೀಡಿಯಾ ನ್ಯಾಯಾಲಯವನ್ನ ಕೋರಿದೆ. ಈ ಅರ್ಜಿಯನ್ನ ವಿಚಾರಣೆಗೆ ಕೈಗೆತ್ತಿಕೊಂಡಿರುವ ಮದ್ರಾಸ್ ಹೈಕೋರ್ಟ್ ಬಾಹುಬಲಿ 2 ಚಿತ್ರಕ್ಕೆ ತಡೆ ನೀಡಲು ನಿರಾಕರಿಸಿದೆ. ಆದರೆ ಅರ್ಜಿದಾರರು ಸಲ್ಲಿಸಿರುವ ವ್ಯಾಜ್ಯ ಕುರಿತಂತೆ ವಿವರಣೆ ಕೋರಿ ಶ್ರೀ ಗ್ರೀನ್ ಪ್ರೊಡಕ್ಷನ್ ಶರವಣನ್ಗೆ ನೋಟಿಸ್ ಹೊರಡಿಸಿ ವಿಚಾರಣೆಯನ್ನ ಈ ತಿಂಗಳು 18ಕ್ಕೆ ಮುಂದೂಡಿದೆ. If you like this video, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.